ನಮಸ್ಕಾರ ವೀಕ್ಷಕರೇ, ನಿಲ್ಲದ ಮೂಡ ಹೋರಾಟ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ತೇಜಸ್ ಲೋಕೇಶ್ ಗೌಡ ಕರ್ನಾಟಕದ ಇಲ್ಲಿ ವಿಶೇಷವಾಗಿ ಜಿಲ್ಲಾಧ್ಯಕ್ಷರು, ಕರ್ನಾಟಕ ಹೋರಾಟದ ಒಂದು ಸೇನೆಯ ರೂವಾರಿ ಇವರು. ಎರಡನೇ ಬಾರಿ ಇದು ಮೂಡ ವಿಚಾರವಾಗಿ ಹೋರಾಟ ಮಾಡ್ತಾ ಇದ್ರು. ಒಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ, ಮೈಸೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ಹೋರಾಟ ಮಾಡ್ತಾ ಇದ್ರು. ಅವರ ಒಂದೇ ಒಂದು ಅಹವಾಲು ದೂರು ಏನಂದ್ರೆ, ಈಗ ಮೂಡ ಹಗರಣ ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾಕೆ ತಗೊಂಬಂದ್ರು ಮೂಡ ಅವರು, ಅದು ಅವರ ಕನಸಿನ ಕೂಸಾಗಿತ್ತು. ಅಂದ್ರೆ ಬಡವರಿಗೆ ಅತಿ ಕಡಿಮೆ ದರದಲ್ಲಿ ಸೈಟ್ಗಳು ಸಿಗಲಿ, ಏನಾದರೂ ಆಗಲಿ ಅಂತ ಹೇಳಿ. ಆದರೆ ಈಗ 90% ರಿಯಲ್ ಎಸ್ಟೇಟ್ ಮಾಫಿಯಾಗಳ ಕೈಯಲ್ಲಿ ಮೂಡ ಇದೆ ಅಂತ ಹೇಳ್ತಾರೆ. ಸತ್ಯ ಕೂಡ. ತೇಜಸ್ ಅವರು ಕೂಡ ಮಾತಾಡಿಸ್ತಾರೆ, ನಿಮಗೆ ಕೇಳ್ತಾನೆ. ಇಲ್ಲಿ ವಿಶೇಷವಾಗಿ ಅವ್ರು ಹೇಳೋದು, ಈ ದಿನೇಶ್ ಅವರು ಒಂದು ರೀತಿಯಿಂದ ಪಿಂಗ್ ಪಾಂಗ್ ಬಾಲ್ ಅಂತಾರಲ್ಲ, ಹಿಂಗೆ ಹೊಡೆದ ತಕ್ಷಣ ವಾಪಸ್ ಬರ್ತಾರಲ್ಲ, 2-3 ಸತಿ ಟ್ರಾನ್ಸ್ಫರ್ ಮಾಡಿದ್ರು ಕೂಡ ಮತ್ತೆ ಮತ್ತೆ ಬಂದು ಸ್ವಾಹ ಮಾಡಿದ್ದಾರೆ ಅಂತ ಹೇಳ್ತಾರೆ. ನೀವು ಕೇವಲ ಅವರನ್ನ ವರ್ಗಾವಣೆ ಮಾಡಿಬಿಟ್ರೆ ಆಯ್ತಾ? ಇಲ್ಲಿ ಸರ್ಕಾರ ಒಂದು ರೀತಿಯಿಂದ ಇನ್ವಾಲ್ವ್ ಆಗಿದೆ ಎಲ್ಲ. ಅಂದ್ರೆ ಈ ಅವ್ರು ಹೇಳ್ತಾರಲ್ಲ, ಅವ್ರ ಕೈಯೆಲ್ಲ ಸರ್ಕಾರ ಇರುವಾಗ ಇದನ್ನ ವಿಶೇಷವಾಗಿ ಕರ್ನಾಟಕದ ಸರ್ಕಾರ ಅಂದ್ರೆ ಯಾವುದೋ ಒಂದು ತನಿಖೆ ಇಲಾಖೆ ಕೊಡಬೇಡಿ, ನೀವು CBIಗೆ ಕೊಟ್ಬಿಡಿ. ಏನನ್ನೋದು, ಯಾಕಂದ್ರೆ ಇಲ್ಲಿ ಸತ್ಯ ಹೊರಗೆ ಬರಬೇಕು ಅಂದ್ರೆ ದೊಡ್ಡವರು ಇದ್ದಾರೆ ಇದರಲ್ಲಿ. ಒಬ್ಬರನ್ನ ಒಬ್ಬರು ಕಾಪಾಡಲಿಕ್ಕೆ ಅಂತ ಹೋಗ್ತಾರೆ. ಇಲ್ಲಿ ನಿಮಗೆ ಗೊತ್ತಿರಲಿ, DC ಅವರು ವರ್ಗಾವಣೆ ಆದರು. ಸಾಕಷ್ಟು ಬಾರಿ ಇವರು ಒಂದು 10-15 ಲೆಟರ್ಗಳನ್ನ ಬರೆದಿದ್ದಾರೆ, ಇಲ್ಲಿ ಹಗರಣ ಇದೆ ಅಂತ ಹೇಳಿ. ಅಂಥವ್ರನ್ನೇ ವರ್ಗಾವಣೆ ಮಾಡಿಬಿಟ್ರು. ಅಂದ್ರೆ ಹೇಳ್ತಾರಲ್ಲ, ಅಂದಾದುಂದಿ ಸರ್ಕಾರ ಅನ್ನೋ ರೀತಿನಲ್ಲಿ. ಇನ್ನು ವಿಶ್ವನಾಥ್ ಅವರು ಕೈ ತಗೊಂಡು ಸಿದ್ದರಾಮಯ್ಯವ್ರ ಹಿಂದೆ ಬೆನ್ನತ್ ಬಿಟ್ಟಿದ್ದಾರೆ. ಹಾದಿರಂಪ ಬೀದಿರಂಪ ಆಗೋದು ಬೇಕಾ ಅಂತ ಹೇಳಿ ಅವರು ಸಿದ್ದರಾಮಯ್ಯ ಅವ್ರನ್ನ ಹಿಂದೆ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಅವರ ಪತ್ನಿ ಕೂಡ ಇಲ್ಲಿ ಹೇಳ್ತಾರೆ ಸೈಟ್ ಇದೆ ಅಂತ ಹೇಳಿ. ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಕುಂಕುಮ ರೀತಿನಲ್ಲಿ, ಅರಿಶಿನ ಕುಂಕುಮ ರೀತಿಯಲ್ಲಿ ಬಂದಿದ್ದು. ಕಡೆಗೆ ಒಂದು ರೀತಿಯಿಂದ ಹೇಳಿದಿರೋರು ನನಗೆ ಹೇಳ್ತಾರಲ್ಲ, ನಾವು ಭೂಮಿ ಕಳ್ಕೊಂಡವ್ರು ಅಂದಾಗ ನಮಗೇನು ಕೊಡೋದು ಕೊಟ್ಬಿಡಿ, ನಮ್ಗೆ ಅದು ಬೇಡ ಉಸಾಬರಿ ಅನ್ನೋ ರೀತಿನಲ್ಲಿ ಕೂಡ ಕೆಲವೊಂದು ವಿಚಾರದಲ್ಲಿ ಹೇಳ್ತಾರೆ. ನಾನು ಯಾಕೆ ರಾಜೀನಾಮೆ ಕೊಡಲಿ? ಕೆಲವರು ಹೇಳ್ತಾರಲ್ಲ, R. ಅಶೋಕರು ಹೇಳ್ತಾರೆ ರಾಜೀನಾಮೆ ಕೊಡಿ ಅಂತ. ಯಾಕೆ ಕೊಡ್ಬೇಕು ನಾನು? ಏನಿದು? ಇಲ್ಲಿ ಯತೀಂದ್ರ ಅವರು ಹೇಳ್ತಾರೆ ನನಗೆ ಸಂಬಂಧನೇ ಇಲ್ಲ ಅಂತೇಳಿ. ಹಾಗಾದರೆ ಇಲ್ಲಿ ಅಸಲಿ ಕಳ್ಳರು ಯಾರು? ದಿನೇಶ್ ಅವರನ್ನ ವರ್ಗ ಮಾಡಿದ್ರೆ ಆಯ್ತಾ? ಅವರ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕು. ಇಲ್ಲಿ ಅಡ್ವೊಕೇಟ್ ರವಿ ಅವರು ಅದೇ ಹೇಳಿದ್ರು, KRS ಪಕ್ಷದವರು ಅದೇ ಹೇಳಿದ್ರು. ಇಲ್ಲಿ ದಿನಕ್ಕೊಂದೊಂದು ರೀತಿಯಿಂದ ಇಲ್ಲಿ ವಿಚಾರಗಳು ಹೋಗ್ತಾನೆ ಇದ್ದ. ಒಂದು ರೀತಿಯಿಂದ ಇದು ಮೂಡ ಅಭಿಯಾನ ಅಂತಾನೆ ಹೇಳ್ಬೋದು. ವೀಕ್ಷಕರಿಗೆ ಗೊತ್ತಿರಲಿ, 2020 ನಂತರ ಏನು ಮೂಡ ಹಗರಣದ ಬಗ್ಗೆ ಗರುಡ TV 3 ಬಾರಿ ವಿಸ್ತೃತವಾಗಿ ವರದಿ ಮಾಡಿತ್ತು. ಒಂದು ರೀತಿಯಿಂದ ಮೂಲ ಅಂತಾನೆ ಹೇಳ್ಬೋದು. ಅದಕ್ಕೆ ಕಾರಣ ರವಿಕುಮಾರ್ ಅವರು ಕೂಡ. ಯಾಕಂದ್ರೆ ಅವರನ್ನ ಅವರು ಎಳೆಯಾಗಿ ನೀವು ನೋಡ್ಬೋದು. ಮೂಡ ಸೈಟ್ ಇರಬಹುದು, ಕೊಂಡುಕೊಳ್ಳೋ ಮುಂದೆ ನೀವು ಯೋಚನೆ ಮಾಡಿ ಮೂಢ ಅಂತಾನೆ ಹೇಳಿದ್ವಿ. ಯಾಕಂದ್ರೆ ಮೂಢ ಅಂದ್ರೆ ಇಲ್ಲಿ ಯೋಚನೆ ಮಾಡಿ ಬುದ್ಧಿವಂತರು ದಡ್ರ ಆಗ್ಬೇಡ್ರಿ ಅನ್ನೋ ಅರ್ಥದಲ್ಲಿ. ಗರುಡ ಯಾವಾಗಲೂ ಒಂದು ತನ್ನ ಹೆಜ್ಜೆಯನ್ನ 100% ಅಲ್ಲಿ ಇಡ್ತಾ ಹೋಗ್ತದೆ. ಯಾವುದೇ ಹಗರಣ ಆಗಲಿ, ಅದು ಮೂಢ ಆಗಿರಲಿ, KIDB ಆಗಿರಲಿ. ಈಗ ಅದ್ಭುತವಾಗಿ ಹೋರಾಟಗಳು ಸ್ಟಾರ್ಟ್ ಆಗಿದ್ದಾವೆ. ಎಲ್ಲರೂ ಒಂದು ರೀತಿಯಿಂದ ಒಂದೇ ಧ್ವನಿಯಲ್ಲಿ ಹೋಗ್ತಾ ಇದ್ದಾರೆ, ವಿವಿಧತೆಯಿಂದ. ಅಂದ್ರೆ ಉದ್ದೇಶ ಮಾತ್ರ ಎಲ್ಲರದು ಒಂದೇ, ಮೂಢ ಇಲ್ಲಿ ಕ್ಲಿಯರ್ ಆಗಲಿ. ಒಂದೊಂದು ಸತಿ ಅನ್ನಿಸ್ತದೆ, ಇಷ್ಟೊಂದು ಹಗರಣ ಮಾಡಿ ನೀವೇ ತಿನ್ನೋದಾದ್ರೆ ಆ ಹೋಟೆಲ್ ಯಾಕೆ? ಆ ಹೋಟೆಲಿಗೆ ಬೇರೆ ಬೇರೆದವರು ಬಂದಿರ್ತಾನೆ, ನೀವೇ ಅಡಿಗೆ ಮಾಡ್ಕೊಂಡು ನೀವೇ ತಿನ್ನಂಗೆ ಆಗ್ಬಿಟ್ಟಿದೆ. ದಿನೇಶ್ ಕುಮಾರ್ ಅವರು ಗಡ್ಡದಲ್ಲಿ ನಕ್ ಬಿಡ್ತಾರಂತ ಹೇಳಿದಾರಲ್ಲ, ಈಗಂತೂ ಹೋಗ್ಬಿಟ್ಟಿದ್ದಾರೆ. ಪ್ರಾಯಶಃ ಸ್ವಲ್ಪ ಗಡ್ಡ ಕೆರ್ಕೊಂಡ್ಬಿಟ್ರೆ ಈಗಾದ್ರೂ ಕ್ಲೀನ್ ಆಗಲಿ ಅಂತ ಹೇಳ್ತಾರೆ ಹೋರಾಟಗಾರರು. ಇರಲಿ, ಯಾಕಂದ್ರೆ ಒಬ್ಬರನ್ನ ಒಬ್ಬರು ಕಾಪಾಡಲೇಬೇಕು. ಯಾಕಂದ್ರೆ ಎಲ್ಲರೂ ಫಲಾನುಭವಿಗಳು. ಹೇಳ್ತಾರಲ್ಲ, ನೀನು ನಾನು, ಅವರ ಬಾಲ ಇವ್ರ ಕೈಯಲ್ಲಿ, ಇವ್ರ ಬಾಲ ಇವ್ರ ತಲೆ ಅವ್ರ ಕೈಯಲ್ಲಿ. ಹಿಂಗಾಗಿ ಎಲ್ಲರೂ ಎಲ್ಲರನ್ನ ಕಾಪಾಡ್ತಾ ಇದ್ದಾರೆ. ಹೋರಾಟಗಳು ಆಗ್ತವೆ, ಗೊತ್ತಲ್ಲ. ಹೋರಾಟಗಳು ಸಾಕಷ್ಟು ಆದರೂ ಕೂಡ ಕೊನೆಗೆ ಜನರ ಮೆಮೊರಿ ಏನಿದೆಯಲ್ಲ ಕಮ್ಮಿ. ಒಂದು 4 ದಿವಸ ಅದು ಏನಂತ ನೋಡಿಕೊಂಡು ಆಟ ನೋಡಿದ್ಮೇಲೆ ಮತ್ತೆ ಅವ್ರವ್ರ ಮನೆಗೆ ಹೋಗ್ತಾರೆ. ಮತ್ತೆ ಅದೇ TV ಚಾನಲ್ಗಳು ಹಚ್ಕೊಳೋದು, ಇನ್ನೊಂದು ಊಟ, ಹಂಗೆ ಎಲ್ಲ ಮುಗಿದು ಮರ್ತು ಬಿಡ್ತಾರೆ. ಜನರ ಮೆಮೊರಿ ಈಗ ಜನರು ಎಚ್ಚೆತ್ತುಕೋಬೇಕು. ನಿಮ್ಗೆ ಸೈಟ್ ಸಿಕ್ಕಿಲ್ಲ, ಯಾರಿಗೆ ಸಿಗ್ತಾ ಇದೆ? ಹಾಗಾದ್ರೆ ಮೂಡ ಯಾಕೆ? ಇದು ಇರೋದು ಯಾಕೆ?
ಪ್ರಶ್ನೆಗಳನ್ನು ನೀವು ಮಾಡಬೇಕು. ಯಾಕಂದರೆ ಮತಗಳನ್ನು 500 ರೂಪಾಯಿ ತೊಗೊಂಡು ನೀವು ಮತ ಹಾಕೋದಾದರೆ ಏನು ಉಪಯೋಗ ಅಂತ ಹೇಳಿ, ನೀವು ಯಾರನ್ನು ಆಯ್ಕೆ ಮಾಡ್ಕೊಳ್ತೀರಿ, ನಿಮ್ಮ 500 ರೂಪಾಯಿ ಕೊಟ್ಟು ಬಂಡವಾಳ ಅಂತ ಹಾಕಿ ಆಮೇಲೆ ಮುಂದೆ ಯಾವ್ಯಾವ ರೀತಿಯಿಂದ ಹಿಂಗೆ ಗುಳುಮ್ ಮಾಡೋದಾದರೆ ನೀವು ಏನು ಮಾಡಿಕೊಡ್ತಾ ಇದ್ದೀರಿ? ಎಲ್ಲ ಕುಕೃತ್ಯಕ್ಕೆ ನೀವೇ ಒಂದು ಪ್ಲಾಟ್ಫಾರ್ಮ್ ಆಗ್ತಾ ಇದ್ದೀರಿ ಮತದಾರರೇ. ನಾನು ಹೇಳೋದು ಇಲ್ಲಿ ಹೋರಾಟಗಾರರು ಕೂಡ ಅಷ್ಟೇ ಅದ್ಭುತವಾಗಿ ಇಲ್ಲಿ ತೇಜಸ್ ಅವರು ಹೇಳ್ತಾರೆ ನೋಡಿ, ನೀವು ಕೇಳ್ಕೊಳ್ಳಿ. ಒಂದೇ ಒಂದು ಮಾತು ಹೇಳೋದು, ಈ ಕರಪ್ಷನ್ನು ಅಥವಾ ಈ ಏನಿದೆಲ್ಲ ಹಗರಣಗಳು ನಿಂತಾಗ ಮಾತ್ರ ಕರ್ನಾಟಕದ ಕರುನಾಡ ದೇವತೆಗೆ ಮುಖದಲ್ಲಿ ನಗು ಬರುತ್ತೆ. ಇಲ್ಲಾಂದ್ರೆ ಆ ಪೋಸ್ಟ್ನಲ್ಲಿ ನಗು ಇರುತ್ತೆ, ಮನಸ್ಸಿನಲ್ಲಿ ಅಳು ಇರುತ್ತೆ. ನಮಸ್ಕಾರ. ಎಲ್ಲಿಯವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ? ಬೈರತಿ ಸುರೇಶ್ಗೆ, ಸಚಿವ ಬೈರತಿ ಸುರೇಶ್ಗೆ, ಆಯುಕ್ತ ದಿನೇಶ್ಗೆ, ಸಿಬಿಐಗೆ ವಹಿಸಿ, ಸಿಬಿಐಗೆ ವಹಿಸಿ, ಸಿಬಿಐಗೆ ವಹಿಸಿ, ಸಿಬಿಐಗೆ ವಹಿಸಿ, ಸಿಬಿಐಗೆ ವಹಿಸಿ, ಸಿಬಿಐಗೆ ವಹಿಸಿ, ಭ್ರಷ್ಟ ಆಯುಕ್ತ ದಿನೇಶ್ಗೆ, ಹೂಡವನ್ನು ಲೂಟಿ ಮಾಡಿರುವ ಭ್ರಷ್ಟ ಆಯುಕ್ತ ದಿನೇಶ್ಗೆ, ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ಗೆ, ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ಗೆ, ಹೂಡ ಆಯುಕ್ತರನ್ನು ಅಮಾನತು ಮಾಡದೆ ವರ್ಗಾವಣೆ ಮಾಡಿರುವ ಬೈರತಿ ಸುರೇಶ್ಗೆ, ವರ್ಗಾವಣೆ ಮಾಡಿರುವ ಬೈರತಿ ಸುರೇಶ್ಗೆ, ಉಳಿಸಿ 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 ಭ್ರಷ್ಟ ಆಯುಕ್ತ ದಿನೇಶ್ಗೆ, ಹೂಡ ಆಯುಕ್ತ ದಿನೇಶ್ಗೆ, ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ಗೆ, ರಾಜ್ಯ ಸರ್ಕಾರಕ್ಕೆ, ಹಗರಣದಲ್ಲಿ ಭಾಗಿಯಾಗಿರುವ ರಾಜ್ಯ ಸರ್ಕಾರಕ್ಕೆ, ಹಗರಣವನ್ನು ಸಿಬಿಐಗೆ ತನಿಖೆಗೆ ವಹಿಸಿದ ರಾಜ್ಯ ಸರ್ಕಾರಕ್ಕೆ, ಹಗರಣವನ್ನು ಸಿಬಿಐಗೆ ತನಿಖೆಗೆ ವಹಿಸಿದ ಮುಖ್ಯಮಂತ್ರಿಗಳಿಗೆ ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ? ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಏನು 3,000 ಕೋಟಿ ಹಗರಣ ಆಗಿದೆ ಅದನ್ನು ಖಂಡಿಸಿ ನಾವು ಕಳೆದ ವಾರನೇ ಪ್ರತಿಭಟನೆಯನ್ನು ಮಾಡಿ ಇಡೀ ರಾಜ್ಯ ಸರ್ಕಾರದ ಗಮನವನ್ನು ಸೆಳೆದ್ವಿ. ಏನು ಆಯುಕ್ತ ದಿನೇಶ್ ಅವರಿದ್ರು, ಅವರ ಸಮಯದಲ್ಲಿ 3,000 ಕೋಟಿ ಹಗರಣ ಆಗಿದೆ ಅಂತೆಲ್ಲ ಬೆಳಕಿಗೆ ಬಂದಿತ್ತು. ಅದನ್ನು ದೊಡ್ಡದಾಗಿ ನಾನು ಹಗರಣ ತನಿಖೆ ಮಾಡ್ತೀನಿ ಅಂತ ಬಂದಂಥ ನಗರಾಭಿವೃದ್ಧಿ ಸಚಿವರಾದಂಥ ಬೈರತಿ ಸುರೇಶ್ ಅವರು ನಾವು ದೊಡ್ಡದಾಗಿ ಏನೋ ಕೆಲಸ ಮಾಡ್ತೀನಿ ಅಂತ ಬಂದು ನೋಡಿದ್ರೆ ಏನು ಅವ್ರ ಮೇಲೆ ಕ್ರಮವನ್ನೇ ಕೈಗೊಳ್ಳದೆ, ಮೂಢ ಆಯುಕ್ತರ ಮೇಲೆ ಅವ್ರನ್ನ ಅಮಾನತು ಮಾಡದೆ, ಅವ್ರನ್ನ ಶಿಕ್ಷೆಗೆ ಒಳಪಡಿಸದೆ ಅವ್ರಿಗೆ ಆರಾಮಾಗಿ ವರ್ಗಾವಣೆಯನ್ನು ಮಾಡಿರೋದು ನಿಜಕ್ಕೂ ಖಂಡನೀಯ. ಇದನ್ನು ನೋಡದೆ ಕಂಡು ಬರುತ್ತೆ ನಮಗೆ ಈ ದೊಡ್ಡ ಹಗರಣದಲ್ಲಿ ನಗರಾಭಿವೃದ್ಧಿ ಸಚಿವರು ಭಾಗಿಯಾಗಿದ್ದಾರೆ ಅಂತ ಅನಿಸ್ತಾ ಇದೆ. ಈ ಮುಂಚೆನೆ ದಿನೇಶ್ ಅವರು ಬಂದು ಇಲ್ಲಿ 1 ವರ್ಷ 2 ವರ್ಷ ಆದರೂ ಸಹ ಕಳೆದ 2-3 ಬಾರಿ ಅವರಿಗೆ ವರ್ಗಾವಣೆ ಆಗಿದ್ರು ಸಹ ಅವರು ಬೈರತಿ ಸುರೇಶ್ ಅವ್ರನ್ನ ಹೋಗಿ ಭೇಟಿ ಮಾಡಿ ಕೋಟ್ಯಾಂತರ ರೂಪಾಯಿ ಕೊಟ್ಟು ಇಲ್ಲೇ ಮೂಡಾದಲ್ಲೇ ಉಳ್ಕೊಂಡು ಈ ರೀತಿ 1,000 ಕೋಟಿ ಹಗರಣವನ್ನು ಮಾಡಿದ್ದಾರೆ. ಈ ವಿಚಾರದ ಬಗ್ಗೆ ಕಳೆದ 8 ತಿಂಗಳುಗಳಿಂದ ಮೈಸೂರು ಜಿಲ್ಲಾಧಿಕಾರಿಗಳು ಸಹ 10-15 ಬಾರಿ ರಾಜ್ಯ ಸರ್ಕಾರಕ್ಕೆ ಮೂಡ ಹಗರಣದ ಬಗ್ಗೆ ಪತ್ರವನ್ನು ಬರೆದು ಸಹ ರಾಜ್ಯ ಸರ್ಕಾರ ಕ್ಯಾರೆ ಅನ್ನೋದನ್ನ ನೋಡಿದ್ರೆ ಈ ಹಗರಣದಲ್ಲಿ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ಮತ್ತು ಸಚಿವರು ಎಲ್ಲ ಭಾಗಿಯಾಗಿರೋಂಗೆ ಕಾಣ್ತಾ ಇದೆ. ಈ ಮೂಡವನ್ನು ಕಡಿದಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸ್ಥಾಪನೆ ಮಾಡಿದ್ದು ಬಡವರಿಗೆ ಒಂದು ಒಳ್ಳೆ ಸೂರಾಗಲಿ, ಉಳ್ಳದವರಿಗೆ ಎಲ್ಲ ಮನೆ ತಗೋತಾರೆ, ಇಲ್ಲದೇದವ್ರಿಗೆ ಒಂದು ಗೂಡಾಗಲಿ ಅಂತ ಕಡಿದಂಥದ್ದು. ಈಗ ಭೂಗಳ್ರೆ ತುಂಬಿಕೊಂಡು ಸುಮಾರು 90 ಭಾಗ ಮೂಡಾದಲ್ಲಿ ಏನು ಸೈಟ್ಗಳಿದೆ ಇದನ್ನ ರಿಯಲ್ ಎಸ್ಟೇಟ್ ಮಾಫಿಯಾದವರೇ ಹೊಡ್ಕೊಂಡಿದ್ದಾರೆ. ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಈ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕು ಹಾಗೂ ಕೂಡಲೇ ದಿನೇಶನ ಅಮಾನತನ್ನಲ್ಲಿಟ್ಟು ಅವನ್ನ ಇದಕ್ಕೆ ಒಳಪಡಿಸಬೇಕು, ತನಿಖೆಗೆ ಒಳಪಡಿಸಬೇಕು. ಇಲ್ಲವಾದ ಪಕ್ಷದಲ್ಲಿ ಸಾಕ್ಷಿಗಳನ್ನೆಲ್ಲ ನಾಶ ಮಾಡ್ತಾರೆ. ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಮಾಧ್ಯಮಗಳಲ್ಲಿ ನೋಡಿದ್ದೀವಿ, ಬಹಳ ಹಗುರವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ಬಿಜೆಪಿ ಅವರು ಎಷ್ಟು ಹಗರಣಗಳನ್ನ ಸಿಬಿಐ ವಹಿಸಿದ್ರು ಅಂತ. ಇದು 1,000 ಕೋಟಿ ಹಗರಣ. ಯಾರು ಮಾಡಲಿ ಬಿಡಲಿ, ಈಗ ಹಗರಣ ಆಗಿದೆ. ನೀವು ಮೈಸೂರಿನವರೇ ಆಗಿ ನಮ್ಮ ಮೈಸೂರು ಜನತೆಗೆ, ಮಹಾರಾಜರಿಗೆ, ನಾಡದೇವತೆ ಚಾಮುಂಡೇಶ್ವರಿ ಇದಕ್ಕೆ ನೀವು ನ್ಯಾಯವನ್ನು ದೊರಕಿಸಬೇಕು. ಈ ಕೂಡಲೇ ನೀವು ಸಿಬಿಐಗೆ ವಹಿಸಲೇಬೇಕು. ಇಲ್ಲ ಅಂತಂದಲ್ಲಿ ನೀವು ಹಾಗೂ ಬೈರತಿ ಸುರೇಶ್ ಅವರು ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ. ಇಲ್ಲವಾದ ಪಕ್ಷದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಕರ್ನಾಟಕ ಸೇನಾಪಡೆ ವತಿಯಿಂದ ತೀವ್ರವಾಗಿ ನಿರಂತರವಾಗಿ ಹೋರಾಟವನ್ನು ಮಾಡಿ ಈ ವಿಚಾರಣೆ ನಾವು ಇದನ್ನು ಮುಗಿಸೋ ತನಕ ಬಿಡಲ್ಲ ಅಂತ ನಾವು ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್
the print solution under one roof.